ನೋಡ್ಲಾ, ನಾನು ನಿನಗೆ ಆಪ್ಷನ್ ಕೊಡಲ್ಲ. ಈ ಮನೆ, ಈ ಆಸ್ತಿ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನನ್ನ ಮಗ ಆಗಬೇಕು ಅಂದರೆ ಮೊದಲು ಅದಕ್ಕಿಂತ ಮುಂಚೆ ರಶ್ಮಿ ಗಂಡ ಆಗಿರಬೇಕು. ಗಂಡನಾಗಿ ನೀನು ಗೆದ್ದರೆ ಈ ಮನೆ ಮೇಲೆ ನಿನಗೆ ಹಕ್ಕು ಬರುತ್ತೆ. ಆಗಲ್ಲನು ಈ ಮನೆಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ಅಂತ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಹೋಗ್ತಾ ಇರು. ನನಗೆ ಸೀನಾ ಮುಖ್ಯನೇ ಅಲ್ಲ. ನನಗೆ ಬೇಕಾಗಿರೋದು ಅವ್ರ ಅಪ್ಪನ ಆಸ್ತಿ. ಯಾವ್ದು ನಾಯ್ಕ್ ಬೇಕು ನೀನು ಆಸ್ತಿ? ತಗಬಾ, ಈಗಲೇ ಇಲ್ಲೇ ಬರ್ಕೊಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಇವಳ ನನ್ನ ಹೆಂಡತಿ ಅಂತ ಒಪ್ಕೊಂಡು ಇವಳ ಜೊತೆ ಸಂಸಾರ ಮಾಡಕ್ಕಿಲ್ಲ. ಸೀನಾ, ಯಾಕ್ಲ ಇಂತ ಮಾತಾಡ್ತೀಯಾ? ಯಾಕ್ಲ ಹೊಟ್ಟೆ ಉರಿಸ್ತೀಯಾ? ಬಾ ನೀನಪ್ಪ. ಮಾವ, ಯಾಕಿದೆಲ್ಲ ಮಾಡ್ತಿದ್ದೀರಾ? ಇಷ್ಟು ದಿನ ಮಾತಾಡಿದ್ದಾಯ್ತು, ಇನ್ಮೇಲೆ ಮಾಡೋದು ಸುಮಾರಿದೆ ಕಣವ. ಬಾನು, ನಿಮ್ಮ ಅತ್ತಿಗೆನ ಕರ್ಕೊಂಡು ಹೋಗು. ಇವತ್ತು ರಾತ್ರಿ ನಾನೇ ಅಡುಗೆ ಮಾಡ್ತೀನಿ. ನನ್ನ ಸೊಸೆ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಮಲಗಬೇಕು. ಬನ್ನಿ ಅದಕ್ಕೆ. ಬಾನು, ನನಗೆ ಸ್ವಲ್ಪ ಕೆಲಸ ಇದೆ, ನಂಜನಗೂಡಿಗೆ ಹೋಗಿ ಬರ್ತೀನಿ. ನಿನ್ನ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ವಾಪಸ್ ಬಂದ ಮೇಲೆ ನಾನು ಈ ಮನೇಲಿ ಇಲ್ಲ ಅಂತ ಈ ಮನೆಯವ್ರು ಏನಾದ್ರು ತಪ್ಪು ನಡ್ಕೊಂಡ್ರೆ ಏನು ಮಾಡ್ಬೇಕು ಹೇಳು? ನಿನಗೆ ಫೋನ್ ಮಾಡಬೇಕು. ಈ ಮಾತನ್ನ ನಿನಗೊಬ್ಬಳಿಗೆ ಅಲ್ಲ, ಅಲ್ಲಿ ಕೂತವನಲ್ಲ ಮನೆ ಹಾಳ, ಅವನಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಬಾನು, ಹುಷಾರು ಕಣಮ್ಮ, ಹೋಗಿ ಬರ್ತೀನಿ. ಸರಿಯಪ್ಪ. ಇದೊಂದು ಮನೆ, ಈ ಮನೇಲಿರೋರೆಲ್ಲ ಮನುಷ್ಯರು. ಅರೆ ಮನ್ಸಂತ ಏನದೇ ಇಲ್ಲ. ಇನ್ನು ನನಗೆಲ್ಲಿಂದ ಸಿಗುತ್ತೆ ನೆಮ್ಮದಿ? ನನ್ನಣೆ ಬರ, ಹೋಗಿ ಹೋಗಿ ಈ ಮನೇಲಿ ಉಟ್ಬಿಟ್ಟಿದ್ದೀನಿ. ಸೀನಾ, ಪ್ಲೀಸ್ ಸೀನಾ. ಅಮ್ಮ, ನೀನು ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಗು. ನಿನಗೆ ಒಂದು ಸುದ್ದಿ ಬೇಡ. ಓವರಾಗಿ ಆಡಿದ್ರೆ ಅಲ್ಲೇ ಇದೆಯಲ್ಲ ಗನ್ನು. ಅವ್ವಾ, ಎತ್ತವಂಗೆ ಗಂತು ಸಪ್ಪತ್ತವಳೆ. ಅಯ್ಯೋ, ಅಯ್ಯಯ್ಯೋ, ಒಳಗಡೆಗೆ ಹೋದ್ರೆ ಅವಳು ಗನ್ ಇಟ್ಕೋತೀನಿ ಅಂತಾಳೆ. ಆಚೆಗೆ ಬಂದ್ರೆ ಶಿವಣ್ಣ ನನ್ನ ಮಗನಿಗೆ ಸರಿಯಾಗಿ ಹೊಡೆದವನೆ. ಇವಾಗ ನಂಗೆ ಹೊಡಿಯಕ್ಕೆ ಬಂದವನೋ ಏನೋ. ಅಂಗಡಿಗೆ ತಗೊಂಡೋಗಿ ಸಾಮಾನು ಹಾಕೋದ್ಬಿಟ್ಟು ಪಕ್ಕ ನಂಗೆ ಬಟ್ಟೆ ಸೆಣ್ದಂಗೆ ಸೆಣಿಯಕ್ಕೆ ಬಂದವನೇ ಅನ್ಸುತ್ತೆ. ಇವ್ರು ಬೇರೆ ಇಲ್ಲ ಮನೆಯಲ್ಲಿ. ಅಯ್ಯೋ, ಏನಪ್ಪ ಮಾಡೋದೀಗ? ಅವ್ವ, ಲೀಲಗ, ಬಾಗಿಲು ಗಂಟೆ ಬಂದಿದ್ದೀವಿ, ಒಳಗೆ ಕರೆಯಕ್ಕಿಲ್ವಾ? ಬರೇ ಬರ್ಬ ಶಿವು. ತರ್ತೀನಿ. ಶಿವ ಬಾವ, ಹೇಗಿದ್ಯವ್ವ? ಸಂದಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲವ್ವ ನನ್ನ ತಂಗಿ ಕಾಣಿಸ್ತಾ ಇಲ್ಲ? ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಪ್ಪ ಏನೋ ಕೆಲಸ ಇದೆ ಅಂತ ನಂಜನಗೂಡಿಗೆ ಹೋಗಿದ್ದಾರೆ. ಹೋ, ಸರಿ ಕಣವ.
ಇದೆಲ್ಲ ನಮ್ಮ ಮನೆಗೆ ಯಾಕೆ ಹೇಳಿಸ್ತಾವ್ರೆ? ಯಾಕೋ ಭಯ ಆಯ್ತಾಯ್ತಲ್ಲ. ಏನಪ್ಪ ಮಾಡೋದು ಇವಾಗ? ಸಹಾಯ ಕೇಳೋಣ ಅಂದರೆ ನನ್ನ ಮಗ ಇಲ್ಲ, ಬೇಡ್ಕೊಳ್ಳೋಣ ಅಂದರೆ ಅಮೌಂಟೇನೂ ಇಲ್ಲ. ಅಯ್ಯೋ, ಏನು ಲೀಲಕ್ಕ, ಮನೆಗೆ ಬಂದವ್ರಿಗೆ ಒಂದು ಲೋಟ ನೀರು ಕೊಡೋಕ್ಕಿಲ್ವೇ? ಹೊಡೆದಿಲ್ಲ ಸದ್ಯ, ಬಚಾವು. ಬಾನು, ಸಂದಾಗ ಓದ್ತಿದ್ದೀನ ಬಾ. ಹ್ಞೂ ಬಾವ. ಸಂದಾಗ ಓದಬೇಕು, ನಿಮ್ಮ ಅಪ್ಪನ ಹೆಸರನ್ನ ಉಳಿಸ್ಬೇಕು. ಸರಿ ಬಾವ. ಗೋಡಂಬಿ ಆಯ್ತೇನಲ್ಲ? ಆಯ್ತಣ್ಣ. ಬಾನು, ಬರ್ತೀನವ. ಸರಿ ಬಾವ. ಬಾರಲ. ಅಮ್ಮ, ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ಯಾ? ಏ ಹೆದರಿಕೆನೂ ಇಲ್ಲ, ಎಂಥದಿಲ್ಲ. ಅಣ್ಣ, ಬಾಯಾರಕ್ಕೆ ಆಗ್ತಿದೆ, ಬಿಸಿಲಲ್ವಾ, ಅದಕ್ಕೆ ಒಂದು ಗ್ಲಾಸ್ ನೀರು ಕುಡ್ಕೊಂಬರ್ತೀನಿ. ನೀನು ಇಲ್ಲೇ ಇರು. ಮಕ್ಕಳವ, ಮಾತಾಡಕ್ಕೆ, ಕೂಗಾಡಕ್ಕೆ, ಕಿರ್ಚಾಡಕ್ಕೆ ಸಾವಿರ ವಿಷಯ ಐತೆ. ಆದರೆ ಮಾದಪ್ಪಣಂಗೆ ಕೊಟ್ಟಿರೋ ಆ ಒಂದು ಮಾತುಗೋಸ್ಕರ ಸುಮ್ಕೇವ್ನಿ. ನನ್ನ ಮ್ಯಾಕೆ ನನಗೆ ಆಶ್ಚರ್ಯ ಆಯ್ತೈತೆ. ಒಟ್ನಾಗೆ ನನ್ನ ತಂಗಿ ಸಂದಾಗಿರ್ಬೇಕು ಆಟೆ.